ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಸಾಲ ಪೀನಟ್ಟು. ಮಕ್ಕಳು ಏನಾದ್ರು ಕೇಳ್ತಾನೆ ಇರ್ತಾರೆ ತಿನ್ನಕ್ಕೆ ಏನಾದ್ರು ಬೇಕು ಅಂತ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು 5-6 ಹಿಡಿಯಷ್ಟು ಶೇಂಗಾನ ಈ ಥರ ಹುರಿದು ಆಮೇಲೆ ಇದನ್ನು ಸಿಪ್ಪೆ ತಗೋಬೇಕು. ಓಕೆ, ಈಗ ಇದು ಹುರಿದಿದ್ದಾಗಿದೆ. ಇದು ಒಂದು ಮರದ್ದು, ಇಲ್ಲಿ ನೋಡ್ಬೋದು ಸರ್ಕಲ್ ಆಗಿದೆ. ಇದಕ್ಕೊಂದು ಹ್ಯಾಂಡ್ಲ್ ಇದೆ. ಈ ಥರ ಪ್ರೆಸ್ ಮಾಡಿ ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ಇದನ್ನು ಸಿಪ್ಪೆ ತೆಗೆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ನ ಹೇಳ್ತೀನಿ. ಓಕೆ, ಈಗೆಲ್ಲ ಸಿಪ್ಪೆನೂ ತೆಗೆದಿದ್ದಾಗಿದೆ. ಇವಾಗ ಕ್ಲೀನ್ ಮಾಡಬೇಕು. ಸಿಪ್ಪೆ ಎಲ್ಲ ಬೇರೆ, ಕಾಳೆಲ್ಲ ಬೇರೆ ಮಾಡೋಣ. ಓಕೆ, ಇದೆಲ್ಲ ಸಿಪ್ಪೆ ತೆಗೆದು ಕ್ಲೀನಾಗಿದೆ. ಈಗ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆಗೆ ಇದು ಶೇಂಗಾ ಸಿಪ್ಪೆ ತೆಗೆದಿದ್ದನ್ನ ಹಾಕಿ ಸ್ವಲ್ಪ ಒಂದು 2 ನಿಮಿಷ ಹಿಂಗೆ ಹುರಿಯೋಣ. ಆಮೇಲೆ ಇದಕ್ಕೆ ಉಪ್ಪು, ಖಾರದ ಪುಡಿ, ಸ್ವಲ್ಪ ಸಕ್ಕರೆ ಪುಡಿ, ಇದೊಂದು 2 ಸ್ಪೂನಷ್ಟು ಸಕ್ಕರೆ ಪುಡಿ, ಆಮೇಲೆ ಇಲ್ಲಿ ಉಪ್ಪಿದೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಖಾರದ ಪುಡಿ ಒಂದು ಸ್ಪೂನ್ ಖಾರದ ಪುಡಿ, ಇದು ಸಕ್ಕರೆ ಪುಡಿ, ಆಮೇಲೆ ಒಂದು 2.5 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕಿದ್ರೆ ನಿಮಗೆ ಕಪ್ಪಾಗೋದಿಲ್ಲ, ಹಾಗಾಗಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ತಾಯಿದ್ದೀನಿ ನಾನು. ಈಗ ಇದು ರೆಡಿ ಆಯಿತು. ತಣ್ಣಗಾದ್ಮೇಲೆ ನಿಮಗೆ ಬಾಯಿಗೆ ಕ್ರಿಸ್ಪಿ ಬರುತ್ತೆ. ಹೀಗೆ ತಿಂದರೆ ಮೆತ್ತಗಿರುತ್ತೆ. ನೋಡಿ, ನಿಮಗೆ ಬೇಕಾದ್ರೆ ಉಪ್ಪು, ಖಾರ, ಸಕ್ಕರೆ ಏನಾದ್ರು ಬೇಕಾದರೆ ಮತ್ತೆ ಹಾಕ್ಕೊಳ್ಳಿ. ಈಗಿದು ಹೀಗೆ ತಿನ್ನೋಕ್ಕೂ ರೆಡಿ ಇದೆ. ನೀವು ಇದಕ್ಕೆ ಹಸಿ ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ತುರಿದಿರೋದು, ಕೊತ್ತಂಬರಿ, ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಈವ್ನಿಂಗು ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೂ ಇಟ್ಟು ಕಳಿಸ್ಬೋದು. ಚೆನ್ನಾಗಿದೆ ಇದು ಮಸಾಲ ಪೀನಟ್ಟು. ಇದನ್ನು ನೀವು ಎಣ್ಣೆಲಿ ಕರೆದು ಸಹಿತ ಮಾಡ್ಕೋಬೋದು. ಇದು ನಾನು ಹುರಿದು ಮಾಡಿದ್ದೀನಿ. ಈ ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.